ಒಬ್ಬ ಶ್ರೀಮಂತರು ಅಂತ ತಿಳಿದುಕೊಂಡು ಅವರ ಮುಂದೆ ಕೈ ಚಾಸ್ತೇವೆ. ದಾಸರಂತಾರೆ ಎಲ್ಲರೂ ದೇವರ ಮುಂದೆ ನೀಚರು, ಕನಿಷ್ಠ ಪಕ್ಷ ನಮಗಿಂತಲೂ ಧರ್ಮದಲ್ಲಿ, ನ್ಯಾಯದಲ್ಲಿ, ಆಚರಣೆಯಲ್ಲಿ ನೀಚರಾದವರ ಮುಂದೆ ಕೈ ಚಾಚೋದಂತೂ ಸರ್ವಥಾ ಬೇಕು. ಯಾವಾಗ ಇನ್ನೊಬ್ಬರ ಮುಂದೆ ಕೈ ಚಾಚದೆ ನನ್ನ ಕರ್ತವ್ಯ ಕರ್ಮಗಳನ್ನು ನಾನು ಮಾಡೋದಕ್ಕೆ ತಯಾರಾದರೆ ಮೊದಲ ಮೆಟ್ಟಲು ಸಾಧನೆದು ಏರಿದಂತಾಯಿತು. ಆಗ ಫಲವಿದು ಬಾಳುವುದಕ್ಕೆ ಬಾಳಿದ್ದು ಸಾರ್ಥಕ ಆಗ್ತದೆ. ಹೇಳುವ ವಿಷಯಗಳು ಬೇಕಾದಷ್ಟು ಇವೆ, ಸಮಯ ಇಲ್ಲ. ಸಂಕ್ಷೇಪವಾಗಿ ಇಲ್ಲಿ ಕುಳಿತ ಪ್ರತಿಯೊಬ್ಬ ವ್ಯಕ್ತಿ ಮಾತ್ರವಲ್ಲ, ಆನ್ಲೈನಲ್ಲಿ ಕೇಳುವ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲರಿಗೂ ನನಗೇನು ಬೇಕು, ನನಗೊಂದು ಸಂದೇಶ, ನನಗೊಂದು ಉಪದೇಶ, ನನಗೊಂದು ಆದೇಶ ಏನಾದರೂ ಬೇಕು ಅಂತಿದ್ರೆ ಪುಟ್ಟದಾದ ಈ ಫಲವಿದು ಬಾಳುವುದಕ್ಕೆ ಓದಿಬಿಡಿ. ಎಲ್ಲರಿಗೂ ಇದು ಸಂದೇಶ ಆಗುತ್ತೆ. ಅತಿ ಎತ್ತರದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವಂತಹ ಮಹಾ ವಿದ್ವಾಂಸರಿಗಾಗಿ ಹೇಳುತ್ತಾರೆ, ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ಪಂಚ ಕರ್ಮವ ತಿಳಿದು. ಎಷ್ಟು ತರಹದ ಕರ್ಮಗಳು, ಎಷ್ಟು ತರಹದ ಅಗ್ನಿಗಳು, ಆ ಒಂದು ಋತುಗಳಲ್ಲಿ ಇರುವಂತಹ ಚಿಂತನೆ ಎಲ್ಲ ಉಪನಿಷತ್ತಿನ ಸಾರವನ್ನು ತಿಳಿಸಿಕೊಡುತ್ತಾರೆ ಎತ್ತರದ ಜ್ಞಾನಿ. ಅಷ್ಟು ಎತ್ತರ ಹೋಗುವ ಶಕ್ತಿ ಇಲ್ಲ. ಸುಮ್ಮನೆ ಎಲ್ಲೋ ಮೂಲೆ ಎದ್ದು ಕೇಳಿದುಕೊಂಡು ನಾನು ರಾಮಕೃಷ್ಣ ನಾರಾಯಣ ಇಷ್ಟೇ ಅಂತೇನೆ, ಬಿಗಿದ ಕಂಠದಿಂದ್ರ ಬಾಷ್ಪಗಳಿ. ಸರಿ, ನಿನಗೆ ಹೆಚ್ಚಿನ ಬುದ್ಧಿಶಕ್ತಿ ಇಲ್ಲ ತಾನೆ, ಮೈ ಮರೆತು ಕಂಠ ತುಂಬಿ ಆ ಭಗವಂತನ ಗುರುಗಳ ಕಾರುಣ್ಯದ ಚಿಂತನೆಯನ್ನು ಮಾಡ್ತಾ ಭಕ್ತಿಯಿಂದ ಹಾಡಿಬಿಡು ಸಾಕು. ಅದು ನಿನ್ನ ಪಾಲಿನ ಸಾಧನೆಯ ಮೆಟ್ಟಲು ಏರಿದಂತೆ. ನಿನಗೆ ಸಂಪತ್ತು ಇದೆಯಾ, ದಾನ ಮಾಡು. ಸಂಪತ್ತು ಇಲ್ಲವಾ, ಏಕಾಂತದಲ್ಲಿ ಕುಳಿತುಕೊಂಡು ಭಜನೆಯನ್ನ ಮಾಡು. ಪುರುಷರಾಗಿದ್ದೀಯಾ, ವರಗಾಯತ್ರಿ ನಾಮಕ ಪುರುಷ, ಆ ಗಾಯತ್ರಿ ಮಂತ್ರದ ಚಿಂತನೆಯನ್ನು ತಿಳಿಸ್ತಾ ಈರೆರಡಂದ್ರಿಗಳ ವಿವರ ತಿಳಿದು. ಇವತ್ತು ಎಲ್ಲ ಪುರುಷರಿಗೂ ಬೇಕಾದಂತಹ ದಿವ್ಯವಾದ ಭವ್ಯವಾದ ಮಾಡಲೇಬೇಕಾದ ಒಂದು ಮಂತ್ರ, ಅದು ಗಾಯತ್ರಿ ಮಂತ್ರ. ಎಲ್ಲರಿಗೂ ಗೊತ್ತಿದೆ. ಕುರಿಯಾದನ್ನೆನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಏನಾದರೂ ಮಾಡಲಿ ಮಾಡದಿರಲಿ, ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿ ಉಳಿಯಬೇಕಾದರೆ ಇರುವ ಒಂದು ಸಾಧನ ಅದು ಗಾಯತ್ರಿ ಮಂತ್ರ. ಹೀಗೆ ಪುರುಷರಿಗೆ ಬೇಕಾದ ಮೂಲ ತಳಹದಿಯನ್ನು ಹಾಕಿಕೊಡುತ್ತದೆ ಫಲವಿದು ಬಾಳುವುದಕ್ಕೆ. ಯಾವ ಮಾತೆಯರು ಗಾಯತ್ರಿ ಮಂತ್ರದ ಜಪವನ್ನ ಮಾಡದಿರುವರಿದ್ದಾರೆ ಅವರಿಗಾಗಿ ಹೇಳ್ತದೆ, ಗ್ರಹ ಕರ್ಮವ ಬೇಸರಿಸದೆ. ಇವತ್ತು ಬೇಕಾದಷ್ಟು ಜನ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ ಅನ್ನುವ ಸಂತೋಷ ಇದೆ, ಆದರೆ ಮನೆಯಲ್ಲಿ ಅತಿಥಿ ಸತ್ಕಾರ ಕಡಿಮೆ ಆಗ್ತಾ ಇದೆ. ತಂದೆ ತಾಯಿ ಅತ್ತೆ ಮಾವ ಮೂಲೆ ಗುಂಪಾಗುವ ಪರಿಸ್ಥಿತಿ ಬರುತ್ತೆ. ಹಾಗಾಗಬಾರ್ದು. ಗ್ರಹ ಕರ್ಮವನ್ನು ಮಾಡಬೇಕಾದಾಗ ಯಾವ ಬೇಸರ ಬೇಡ, ಇದು ಮಹಿತನ ಸೇವೆ. ಹೀಗೆ ಹೆಣ್ಣು ಮಕ್ಕಳಿಗೆ ಬೇಕಾದದ್ದನ್ನು ತಿಳಿಸಿಕೊಡ್ತು, ಪುರುಷರಿಗೆ ಬೇಕಾದದ್ದನ್ನು ಹೇಳಿ ಆಯಿತು, ಸಾಮಾನ್ಯ ಭಕ್ತರಿಗೆ ಬೇಕಾದದ್ದನ್ನು ತಿಳಿಸಿ ಆಯಿತು, ವಿದ್ವಾಂಸರಿಗೆ ಬೇಕಾದದ್ದನ್ನು ಹೇಳಿ ಆಯಿತು. ನಾವೆಲ್ಲರೂ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕೆಲವರು ಸ್ಥಳೀಯರು, ಕೆಲವರು ಪರ ಊರಿನವರು. ಎಲ್ಲಿಂದಲಾದರೂ ಬನ್ನಿ. ನಾನು ಬರ್ತಾ ಇರೋದು ಕೇವಲ ಒಂದು ಬಿಲ್ಡಿಂಗಿಗೆ, ಸ್ವಾಮಿಗಳ ಸನ್ನಿಧಾನಕ್ಕೆ ಇಷ್ಟೇ ಅಲ್ಲ. ನಾನು ಮಾಡ್ತಾ ಇರೋದು ಮೂಲ ರಾಮದೇವರ ಯಾತ್ರೆ. ಬದ್ರಿ ಯಾತ್ರೆಗೆ ಹೋಗೋರು ತಯಾರಾಗ್ತಾರೆ, ರಾಮೇಶ್ವರ ಯಾತ್ರೆಗೆ ಹೋಗೋರು ತಯಾರಾಗ್ತಾರೆ. ರಾಮದೇವರ ಯಾತ್ರೆ ಅಂತಂದಾಗ ಯಾರಿಗೂ ಗಮನ ಬರುವುದಿಲ್ಲ. ಇದಕ್ಕೆ ಏನು ಶ್ರಮ ಇದೆ, ಏನು ಖರ್ಚಿದೆ? ನಾನು ನನ್ನ ಮನೆಯಿಂದ, ನನ್ನ ಊರಿನಿಂದ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೇನೆ ಅಂದರೆ ಇದು ಮೂಲ ರಾಮದೇವರ ಯಾತ್ರೆಯನ್ನ ಮಾಡ್ತಾ ಇದ್ದೇನೆ. ಆ ಯಾತ್ರೆ ಮಾಡಬೇಕಾದಾಗ ಇರಬೇಕಾದ ಚಿಂತನೆ, ಪಾತ್ರದ ಸಂಗಡ ಯಾತ್ರೆಯ ಕರೆಸಿ ವಿಧಾತೃ ಪಿತನ ಗುಣ ಸ್ತೋತ್ರ